ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ ಎಚ್ ಕೆ. SIR ಏನು ಈ ವಿಶೇಷ ತೀವ್ರ ಮತ ಪರಿಷ್ಕರಣೆ ಇದೆ, ಇದು ಜಾರಿಯಲ್ಲಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಈಗ ನಡೀತಾ ಇದೆ. ಅಂಕಿಅಂಶಗಳು ಬಹುತೇಕ 80-70% ಎಲ್ಲ ಹಾಗೆ ಬರ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಅದು ಸೃಷ್ಟಿ ಮಾಡುತ್ತಿರುವ ಗೊಂದಲಗಳು ಮತ್ತು ಜನರಿಗೆ ಅದು ಉಂಟು ಮಾಡುತ್ತಿರುವ ಒತ್ತಡಗಳ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಕೇವಲ ಜನಗಳಿಗೆ ಅಷ್ಟೇ ಅಲ್ಲ, BAL, BEO, BIL ಅಂತೇನೋ ಅವರೆಲ್ಲ ಅದನ್ನ ಮಾಡುವ ಸರ್ಕಾರಿ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟದವರು ಇದ್ದಾರೆ. ಅವರು ಕೂಡ ಎಷ್ಟೊಂದು ಒತ್ತಡಗಳನ್ನ, ಅಂದ್ರೆ ನಾನು ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತೀನಿ, ಮಾತಾಡ್ತಾನೆ ಇರ್ತೀನಿ. ಅವರು ಅನುಭವಿಸ್ತಾ ಇರುವ ಒತ್ತಡದ ಸಮಸ್ಯೆಗಳು ಮತ್ತು ಜನ ಯಾವ ರೀತಿಯ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಕ್ಕೆ ಬರ್ತಾ ಇರ್ತಾರೆ, ಯಾರ್ಯಾರು ಬರ್ತಾರೆ, ಏನೇನು ಅನುಭವಗಳು. ಯಾಕಂದ್ರೆ ಒಂದಲ್ಲ, ಬಹುತೇಕ ದಿನಕ್ಕೆ 10 ಜನ ನನ್ನ ಸಂಪರ್ಕದಲ್ಲಿರುವ ಕೆಲಸದಲ್ಲಿ ನಿರತರಾಗಿರೋರ ಬಗ್ಗೆ ನಾನು ಮಾಹಿತಿ ಪಡ್ಕೋತಾನೆ ಇರ್ತೀನಿ. ನಿಜವಾಗ್ಲೂ ತುಂಬಾ ಗೊಂದಲಕ್ಕೆ ಒಳಗಾಯ್ತು. ಯಾಕೆಂದ್ರೆ ಕೇಂದ್ರೀಕೃತ ವ್ಯವಸ್ಥೆಯನ್ನ ಇದ್ದಾಗ ಭಾರತದಂತ ಬೃಹತ್ ದೇಶದಲ್ಲಿ ಸರಿಸುಮಾರು ನನಗೆ ಇರುವ ಮಾಹಿತಿ ಪ್ರಕಾರ 110 ಕೋಟಿ ಮತದಾರರಿದ್ದಾರೆ. 110 ಕೋಟಿ ಮತದಾರರನ್ನ ನೀವು ಒಂದು ವ್ಯಾಪ್ತಿ ಒಳಗಡೆ ತಗೊಂಬಂದು, ಅದು 2002ರ ದಾಖಲೆಗಳನ್ನ, ನಿಮ್ಮ ತಂದೆ ತಾಯಿಯರ ಮತ ಹಾಕಿದ ಕೇಂದ್ರಗಳನ್ನ, ಈ ರೀತಿ ಕೆಲವು ಕಾಂಪ್ಲಿಕೇಟೆಡ್ ಇಶ್ಯೂಗಳನ್ನ ಇಟ್ಕೊಂಡು ಕೂಡ ನೀವು ಈ ಜನಗಳ ಮೇಲೆ ತಂದಂತಹ ಒತ್ತಡ ಇದೆಯೇ, ಇದರ ಅವಶ್ಯಕತೆ ಇತ್ತಾ ಅಂತ. ಯಾಕೆ ನೀವು ಮೂಲ ಸಮಸ್ಯೆಯನ್ನ ಇಟ್ಕೊಂಡು ಅದ್ರ ಸುತ್ತ ಕೆಲಸ ಮಾಡಿದಿದ್ರೆ, ಅದರಲ್ಲೂ ಸ್ಥಳೀಯ ಆಡಳಿತವನ್ನ ನೀವು ಕನ್ಸಿಡರ್ ಮಾಡಿದಿದ್ರೆ, ಆ ಸಮಸ್ಯೆಗಳು ಮಾಡಿದ್ರೆ ಈ ವ್ಯವಸ್ಥೆ ಖಂಡಿತವಾಗ್ಲೂ ಇಷ್ಟೊಂದು ಒತ್ತಡಕ್ಕೆ ಬಾಳಬೇಕಾಗಿರ್ಲಿಲ್ಲ, ಇಷ್ಟೊಂದು ಹ್ಯೂಮನ್ ರಿಸೋರ್ಸ್ ಮತ್ತು ಸಮಯವನ್ನ ವೇಸ್ಟ್ ಮಾಡ್ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಸರ್ಕಾರದ ಅನೇಕ ಕೆಲಸಗಳಾಗಿ, ಇತ್ತೀಚೆಗಂತೂ ಗಣತಿಗಳು ಬೇರೆ ಬೇರೆ ರೀತಿಯ ಗಣತಿಗಳಾಗಿ ಸಿಕ್ಕಾಪಟ್ಟೆ ಒತ್ತಡ ಇತ್ತು. ಆಡಳಿತದ ಮೇಲೆ ಬಹಳ ಗಂಭೀರವಾದ ಪರಿಣಾಮಗಳನ್ನ ಬೀರಿದೆ. ಮೊದಲೇ ಈ ಎಲ್ಲಾ ಚೆನ್ನಾಗಿ ನಡಿಬೇಕಾದ್ರೇನೆ, ಆ ಎಲ್ಲಾ ಅಧಿಕಾರಿಗಳು ಅವೈಲೇಬಲ್ ಇರ್ಬೇಕಾದ್ರೆ ನಮ್ ಕೆಲಸಗಳು ನಡೆಯಲ್ಲ. ಇನ್ನು ಅವ್ರನ್ನ ತಿಂಗಳಾನ್ಗಟ್ಲೆ ನೀವು ಬೇರೆ ಬೇರೆ ಕೆಲಸಗಳಿಗೆ ತಗೊಂಡ್ಬಿಟ್ರೆ, ಅದರಲ್ಲೂ ಶಿಕ್ಷಕರು ಅವರೆಲ್ಲ ಇನ್ನು ಸಾಮಾನ್ಯ ಕೆಲಸಗಳು ಎಲ್ಲಿ ನಡೆಯುತ್ತೆ ಹೇಳಿ. ಸೊ ಅಂದ್ರೆ ಈಗ 110 ಕೋಟಿ ಮತದಾರರಲ್ಲಿ ಅವರ ಮೂಲ ಉದ್ದೇಶ ಏನಂದ್ರೆ ಅಕ್ರಮ ವಲಸಿಗರು, ಮುಖ್ಯವಾಗಿ ಅಕ್ರಮ ವಲಸಿಗರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಬೇಕು ಅನ್ನೋದು ತುಂಬಾ ಒಳ್ಳೆಯ ಆಲೋಚನೆ. ಅದು ಖಂಡಿತವಾಗ್ಲು ಯಾವಾಗ್ಲೂ ಅಕ್ರಮ ವಲಸಿಗರು ಈ ದೇಶದ ಭವಿಷ್ಯವನ್ನ ನಿರ್ಧರಿಸಬಾರದು. ಎಷ್ಟು ಜನ ಇರ್ಬೋದು ಅಕ್ರಮ ವಲಸಿಗರು? ಓಕೆ, ಬಾರ್ಡರ್ ಅಲ್ಲಿ ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲು ಆ ಕಡೆ ಒಂದಷ್ಟು ಜನ ಇರ್ಬೋದು. ಕರ್ನಾಟಕದಂತಹ ಒಂದು ದಕ್ಷಿಣ ಭಾರತದ ರಾಜ್ಯದಲ್ಲಿ ಅಕ್ರಮ ವಲಸಿಗರು ಎಷ್ಟು ಜನ ಇರ್ಬೋದು? 1000 ಜನ, 1 ಲಕ್ಷ ಜನ, 2 ಲಕ್ಷ ಜನ, ಅದ್ರ ಮೇಲೆ ಖಂಡಿತ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಕೆಲಸಗಾರರು ಅವರು ಇರಲಿಲ್ಲ, ನಾನು ಅಕ್ರಮ ವಲಸಿಗರು ಹೇಳ್ತಿದ್ದೀನಿ. ಅಷ್ಟೇ ಜನನ ಹುಡುಕ್ಲಿಕ್ಕೆ ಅನೇಕ ಮಾರ್ಗಗಳಿದ್ವು. ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ನಮ್ಮಲ್ಲಿ ಬೇರೆ ಬೇರೆ ತಾಲೂಕು ಪಂಚಾಯಿತಿಗಳು, ಗ್ರಾಮ ಪಂಚಾಯಿತಿಗಳು, ವಾರ್ಡ್ಗಳು, ಬೇರೆ ಬೇರೆ ಎಲ್ಲ ಅಧಿಕಾರಿಗಳು, ವಾಟರ್ ಬೋರ್ಡು, ಮತ್ತೆ ಇದು ವಿದ್ಯುತ್ ಇಲಾಖೆ, ಇದೆಲ್ಲ ಇದಾವೆ. ಮನೆ ಬಾಡಿಗೆಗಳನ್ನು ಕೊಡುವಂಥವ್ರು ಏನೇ ಇದೆ, ಅಂಥವರನ್ನೇ ಟಾರ್ಗೆಟ್ ಮಾಡಿದ್ರೆ ಭಾಷೆ ಬರದೇ ಇರುವಂತಹ, ಬೇರೆ ಭಾಷೆ ಪರ್ಟಿಕ್ಯುಲರ್ ಆಗಿ ಬಾಂಗ್ಲಾ ಅಥವಾ ಬೆಂಗಾಲಿ ಮಾಡುವಂತಹ ಮಾತಾಡೋರು, ಆ ತರದವ್ರನ್ನೇ ನೀವು ಖಂಡಿತವಾಗ್ಲೂ ಭಾಷೆಯ ಆಧಾರದ ಮೇಲೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳ ಮೇಲೆ ಮನೆ ಬಾಡಿಗೆ ಕೊಟ್ಟು ನಿಡ್ಕೊಂಡು ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಉಳಿದವ್ರಿಗೆ ಸರಳ ರೀತಿಯ ತೀವ್ರ ಪರಿಷ್ಕರಣೆ ಬೇಕಾಗಿರಲಿಲ್ಲ. ಸರಳ ರೀತಿಯ ಪರಿಷ್ಕರಣೆ ಮಾಡಿದ್ರೆ ಇಷ್ಟು ಜನನ ಕಳ್ಳರನ್ನ ಹಿಡಿಲಿಕ್ಕೋಸ್ಕರ ನೀವು ಇಡೀ ಜನ ಸಮೂಹವನ್ನ, ಇದು ಕರ್ನಾಟಕದಲ್ಲಿ 5 ಕೋಟಿ ಮತದಾರರನ್ನ ಎಲ್ಲರನ್ನೂ ನೀವು ಡಾಕ್ಯುಮೆಂಟ್ ಮಾಡಿ ಮತ್ತೆ ಹಿಂಸೆಗೆ ಒಳಪಡಿಸೋ ಅವಶ್ಯಕತೆನೇ ಇರಲಿಲ್ಲ. ಆ ಎಲ್ಲ ಮಕ್ಕಳುಗಳನ್ನ ಕರ್ಕೊಂಡು ಅವರು ಏನೋ ಆಗೋಗ್ಬಿಡುತ್ತೆ ಅಂತೇಳಿ, ಅದು ಮೊದಲನೇ ಗೊಂದಲ. ಅಕ್ರಮ ವಲಸಿಗರನ್ನ ಕಂಡುಹಿಡಿಲಿಕ್ಕೆ ಈ SIR ಗಿನ್ನ ಬೇರೆಯ ಪರ್ಯಾಯ ಮಾರ್ಗಗಳು, ಸುಲಭ ಮಾರ್ಗಗಳು ಮತ್ತು ನಿರ್ದಿಷ್ಟವಾದ ಸ್ಪಷ್ಟ ಖಚಿತ ಮಾಹಿತಿಗಳು ಬೇರೆ ಬೇರೆ ಇಲಾಖೆಗಳ ಹತ್ರ ಇತ್ತು. ಅದನ್ನ ನೀವು ಮಾಡಬಹುದಾಗಿತ್ತು. ಅದು ಒಂದು. ಎರಡನೇದಾಗಿ ಇನ್ನೊಂದು SIR ಮೂಲ ಉದ್ದೇಶ ಸತ್ತು ಹೋಗಿರೋರನ್ನ ತೆಗೆದಾಕಬೇಕು. ವಿಳಾಸ ಬದಲಾಗಿದೆ, 2 ಕಡೆ ಮತದಾನ ಇರೋರನ್ನ ಮಾಡಬೇಕು. ಅದು ಕೂಡ ಅದರ ಸಂಖ್ಯೆ ಕೂಡ, ಸತ್ತೋಗಿರೋರ ಸಂಖ್ಯೆ ಇದೆಯಲ್ಲ, ಅನೇಕ ಕಡೆ ಡೆತ್ ಸರ್ಟಿಫಿಕೇಟ್ಗಳು, ಬೇರೆ ಬೇರೆ ಅದು ಮನೆಗಳು ಮತ್ತು ಸ್ಥಳೀಯ ಆಡಳಿತಕ್ಕೆ ಹೆಚ್ಚು ಕಡಿಮೆ ಯಾರು ಸತ್ತಿದ್ದಾರೆ ಅಲ್ಲಿನ ಆಸ್ಪತ್ರೆ, ಯಾಕಂದ್ರೆ ಡೆತ್ ಸರ್ಟಿಫಿಕೇಟ್ ಬೇಕೇ ಬೇಕು ಈಗ. ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಅಲ್ಲಿನ ಸರ್ಕಾರಿ ಅಥವಾ ಬೇರೆ ಮಾಡೇ ಇರ್ತಾರೆ. ಆ ತರದನ್ನ ತಗೊಂಡು ಕೂಡ ಅದನ್ನ ಟ್ಯಾಲಿ ಮಾಡಿದ್ರೆ ಅದ್ರಲ್ಲಿ ಒಂದು 5-10% ಉಳ್ಕೊಂಡಿದ್ರು ಏನು ಅಂತ ದೊಡ್ಡ ಗಂಭೀರ ಸಮಸ್ಯೆ ಆಗ್ತಾ ಇರಲಿಲ್ಲ. ಹೆಚ್ಚು ಕಡಿಮೆ ಸತ್ತೋರ್ದು ಮಾಡೋದಕ್ಕೆ ಒಂದು ಪರ್ಯಾಯ ಮಾರ್ಗ ಇತ್ತು. ಅದನ್ನು ಕೂಡ ನೀವು ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಟ್ರಿ. ಇನ್ನ
ನೋಡಿ, ಎರಡೆರಡು ಮತಗಳ ಇರೋದನ್ನ ನೀವು ಸ್ಥಳೀಯ ಆಡಳಿತಕ್ಕೆ ಹೇಳಿ ಕೈಗೆ ಇಂಕ್ ಹಾಕ್ತಾರೆ. ಜೊತೆಗೆ 2 ಮತ ಹಾಕೋದು ಬಹಳ ಕಷ್ಟ, ಅಪರೂಪಕ್ಕೆ ಕೆಲವರು ಮಾತ್ರ. ಈಗ ಒಬ್ರು ಮೈಸೂರು ದಾಸನು ಅಥವಾ ಇನ್ನೊಂದೆಲ್ಲ ಇರುತ್ತೆ, ಇಲ್ಲಿ ಮತ ಹಾಕ್ಬಿಟ್ಟು ಮತ್ತೆ ಅವನು ಅಲ್ಲೆಲ್ಲ ಹೋಗಿ ಅಲ್ಲಿ ಹೋಗಿ ಬಂದು ಆ ತರದವ್ರ ಸಂಖ್ಯೆ ತೀರಾ 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 ಕಡಿಮೆ. ಅದನ್ನ ಬೇರೆ ಇನ್ನೇನಾದ್ರೂ ಎಕ್ಸ್ಪರ್ಟ್ಸ್ಗೆ ಕೇಳಿ ಪರ್ಯಾಯ ಮಾರ್ಗ 2 ಇರೋದನ್ನ ಹೇಗ್ ಮಾಡ್ಬೋದು ಏನು ಅಂತ ಹೇಳಿ ಅದನ್ನು ಕೂಡ ಒಂದು ಎಲ್ಲಿ ಅನುಮಾನಗಳಿದಾವೆ. ಯಾಕಂದ್ರೆ ಸ್ವಂತ ಮನೆಯವ್ರದ್ದೆಲ್ಲ ಸಾಮಾನ್ಯವಾಗಿ ಹಂಗಿರೋದಿಲ್ಲ, ಈ ಬಾಡಿಗೆ ಮನೆಯವ್ರದ್ದು ಕೆಲವು ಇಟ್ಕೊಂಡು ಅದನ್ನೇ ನಿರ್ದಿಷ್ಟವಾಗಿ ಕೆಲಸ ಮಾಡಿದ್ರೆ ಅಲ್ಲೂ ಕೂಡ ನೀವು ಸಮಯವನ್ನ ಉಳಿಸಬಹುದಾಗಿತ್ತು. ಅಷ್ಟು ಮಾತ್ರ ಪ್ರತಿಯೊಬ್ಬರನ್ನು, ಈಗ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಸಾಯುವ ಎಷ್ಟೋ ಕೋಟಿ ಜನ ಇದ್ದಾರೆ, ಅವ್ರಿಗೆಲ್ಲ ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ನೀವು ಕೇಳ್ಕೊಂಡು ಮತ್ತೆ ಪ್ರಶ್ನೆಗಳನ್ನ ಮಾಡ್ಕೊಂಡು ಇಷ್ಟೆಲ್ಲ ಪೇಪರು, ಇಷ್ಟೆಲ್ಲ ಹ್ಯೂಮನ್ ರಿಸೋರ್ಸು, ಇಷ್ಟೆಲ್ಲ ಸರ್ಕಸ್ಸು ಬೇಕಾಗೇ ಇರ್ಲಿಲ್ಲ. ಆಮೇಲೆ ವಿಕೇಂದ್ರೀಕರಣ ಆಗಬೇಕು. ಈಗ ಉದಾಹರಣೆಗೆ ನಾವು ಇಲ್ಲಿ ಹೇಳೋದಾದ್ರೆ ಬೆಂಗಳೂರಿನ ಯಾವುದೋ ಒಂದು ಕ್ಷೇತ್ರ, ಜಯನಗರ ಕ್ಷೇತ್ರ ತಗೊಳ್ಳಿ, ಚಾಮರಾಜಪೇಟೆ ಕ್ಷೇತ್ರ ತಗೊಳ್ಳಿ, ಬೀದರಿನ ಇನ್ಯಾವುದೋ ಬಾಲ್ಕಿ ತಗೊಳ್ಳಿ, ಅಲ್ಲಿನ ತಾಲೂಕು ಹೆಡ್ ಯಾರು ಇರ್ತಾರೆ, ತಹಸೀಲ್ದಾರರು ಅಥವಾ ಚುನಾವಣಾಧಿಕಾರಿಗಳು, ಆ ತರದಲ್ಲಿ ಅಲ್ನವ್ರೇ ಮಾಡಕ್ಕೆ ಶುರು ಮಾಡಿದಿದ್ರೆ ಚುನಾವಣಾ ಸಂದರ್ಭಕ್ಕೆ 6 ತಿಂಗಳು ಮೊದಲು ನೀವು ಈ ಪರಿಷ್ಕರಣೆಗಳನ್ನ ಮಾಡಿದ್ರೆ, ಅದು ಮತ ಪರಿಷ್ಕರಣೆ ತೀವ್ರ SIR ತರದ ಸೀರಿಯಸ್ ಆಗಿ ನೀವು ಮಾಡಿದ್ರು ಕೂಡ ಅಲ್ಲಲ್ಲೇ ಲೋಕಲ್ ಬಾಡಿಗಳನ್ನ ಮಾಡಬೇಕು. ಅವ್ರಿಗೆ ಹೆಚ್ಚು ಮಾಹಿತಿಗಳಿರ್ತವೆ, ಅವರು ಅದನ್ನ ಮಾಡ್ತಿರ್ತಾರೆ. ಅದನ್ನ ಬಿಟ್ಟು ನೀವು ಈ ರೀತಿ ಮಾಡಕ್ ಹೋದಾಗ ಒತ್ತಡ ಜಾಸ್ತಿ ಆಯ್ತು. ಒತ್ತಡ ಜಾಸ್ತಿ ಆದಾಗ ನಿಮ್ಗೆ ಇದರ ರಿಯಲ್ ಫಲಿತಾಂಶಗಳು ನಿಮ್ಗೆ ಸಿಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒತ್ತಡ ತುಂಬಾ ಜಾಸ್ತಿಯಾಗಿ ಒಬ್ಬೊಬ್ರು ಸಾವಿರಾರು ಜನದನ್ನೆಲ್ಲ ಮಾಡ್ಬೇಕು ಅಂದಾಗ ಯಾರಿಗೆ ಈ ಅಕ್ರಮ ವಲಸಿಗರು ಅಥವಾ ಡಬಲ್ ಮತ ಉದ್ದೇಶಪೂರ್ವಕವಾಗಿ ಡಬಲ್ ಮತ ಉಳಿಸ್ಕೊಂಡಿರೋದು, ಸತ್ತೋರ್ ಕಾರ್ಡ್ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಇಟ್ಕೊಂಡಿರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ನಮ್ದು ಬೇಗ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತೇಳಿ ಅವ್ರಿಗೆ ಏಜೆಂಟ್ಗಳ ಮುಖಾಂತರ ಅವರು ಮೊದಲು ಈ ಮತ ಪರಿಷ್ಕರಣೆಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸ್ಲಿಕ್ಕೆ, ಅಂದ್ರೆ ಬೇರೆ ನೀವ್ ಹೇಳಿದ್ರಲ್ಲ ಇಲ್ಲೆಲ್ಲ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳು ಅದೆಲ್ಲ ಏನ್ ಸುಲಭವಾಗಿ ಸಿಗುತ್ತೆ ದುಡ್ಡು ಕೊಟ್ರೆ, ಆ ತರ ಮಾಡ್ಕೊಂಡು ಫಸ್ಟ್ ಅವ್ರು ಅಲ್ಲಿ ಇನ್ಸರ್ಟ್ ಆಗಕ್ಕೆ ನೋಡ್ತಾರೆ. ಸೊ ಅಂದ್ರೆ ನೋಡಿ, ನಿಮ್ಮ ಉದ್ದೇಶ, ಯಾಕೆಂದ್ರೆ ಮಾನಿಟರಿಂಗ್ ದೊಡ್ಡದಾಗುತ್ತೆ. ಎಲ್ಲೋ ನೀವೇ ನೋಡ್ತಿದ್ದೀರಿ, ಎಲ್ಲೋ ಮರದ ಕೆಳಗಡೆ ಇನ್ಯಾರೋ ಏನೋ ಪೇಪರ್ ಬರುತ್ತೆ, ಏನೋ ಡಾಕ್ಯುಮೆಂಟ್ರಿ ತಗೊಂಡ್ಬರ್ತಾರೆ, ಯಾರೋ ಒಂದು ಏನೋ ಕೊಡ್ತಾ ಇರ್ತಾರೆ, ಅದರಲ್ಲಿ ನೀವು ವೆರಿಫಿಕೇಶನ್ ಮಾಡಕ್ ಆಗದೇ ಇಲ್ಲ. ನೀವ್ ಹೇಳ್ತೀರಿ ಕಂಪ್ಯೂಟರ್ ವೆರಿಫಿಕೇಶನ್ ಅದು ಇದು ಅಂತೆಲ್ಲ, ಅದೆಲ್ಲ KPSC ಎಕ್ಸಾಮು, ನೀಟ್ ಎಕ್ಸಾಮ್ಗಳನ್ನೇ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ. ಎಷ್ಟು ಅದು ಅಂದ್ರೆ ಎಷ್ಟೆಷ್ಟೋ ಜನಗಳಿಗೆ ಏನೇನೋ CCTV ಹಾಕ್ತೀರಿ, ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಇದ್ದು ಎಕ್ಸಾಮ್ಸ್ ನೀವು ಸರಿಯಾಗಿ ಮಾಡೋದಕ್ಕಾಗ್ತಾ ಇಲ್ಲ, ವೆರಿಫೈ ಮಾಡಕ್ಕಾಗ್ತಾ ಇಲ್ಲ ಅಂದಮೇಲೆ ಈ ಕೋಟ್ಯಾಂತರ ಜನರ ಇದನ್ನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಯಾರು ಮಾಡ್ತಾರೆ ಅದನ್ನ? ಯಾರು ಅದೇನ್ ಸ್ವಂತ ಕೆಲಸನ ಹೋಗ್ಲಿ? ಯಾವಾಗ್ಲೂ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳಿಗೆ ಇದೊಂದು ಬಾಡಿಗೆ ಮನೆ ಇದ್ದಂತೆ, ನಮ್ ಸ್ವಂತ ಕೆಲಸ ಏನಲ್ಲ. ಹೇಳಿರ್ತೀರಿ, ಆ ಟೈಮ್ಗೆ ಏನೋ ಒಂದು ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಆವಾಗ ಅದೆಲ್ಲವೂ ಒಳಗಡೆ ಸೇರ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಜೊತೆಗೆ ಮತ ಹಾಕೋದಕ್ಕಿನ್ನ ನೀವು ಮತ ಪಡೆದು ಯಾರು ಚುನಾವಣೆಯಲ್ಲಿ ಗೆಲ್ದಿರ್ತಾರಲ್ಲ ಅಂತವರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅವರು ಪ್ರಾಮಾಣಿಕರು, ದಕ್ಷರಾಗಿ ಕೆಲಸ ಮಾಡಿದ್ರೆ ಈ ರೀತಿ ಅಕ್ರಮಗಳು ಸಾಧ್ಯವೇ ಇಲ್ಲ. ಜನರನ್ನ ನೀವು ಎಜುಕೇಟ್ ಮಾಡಿದ್ರೆ, ನಮ್ಮನೇಲಿ ಯಾರಾದ್ರೂ ಸತ್ರೆ ಫಸ್ಟ್ ಅವನು ಚುನಾವಣಾ ಆಯೋಗಕ್ಕೂ ಅಥವಾ ಬೇರೆದಕ್ಕೂ ನಮ್ಮ ಮನೇಲಿ ಸತ್ತೋಗಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಎಷ್ಟೋ ಜನ ಪ್ರಾಮಾಣಿಕವಾಗಿದ್ರೆ, ಅಥವಾ ಎರಡೆರಡು ಅನಿವಾರ್ಯವಾಗಿ ಎರಡೆರಡಿದ್ರೆ ನಮ್ಮಲ್ಲಿ ಎರಡೆರಡಿದೆ ಅಂತ ಚುನಾವಣಾ ಆಯೋಗಕ್ಕೆ ಹೇಳ್ತಾರೆ ಅವರು. ಅದನ್ನ ಸರಳ ಮಾಡಿ. ಅಥವಾ ಇನ್ನೂ ಅಕಸ್ಮಾತ್ 2 ಇದ್ರು ಹಾಕೋದು ಒಂದೇ ಓಟು, ಅಲ್ಲಿದ್ರು ಹಾಕದೇ ಇರೋರು ಬಹಳ ಜನ ಇದ್ದಾರೆ. ಅದೆಲ್ಲ ತುಂಬಾ ಮೈನ್ಯೂಟ್. ಅದಕ್ಕೋಸ್ಕರ SIR ಅನ್ನುವಂತಹ ಹಿಡನ್ ಅಜೆಂಡಾನ ಇಟ್ಕೊಂಡು ಬಹಳ ಮಾಡಿ ಇಷ್ಟೊಂದು ಹಿಂಸೆಗಳು ಮಾಡ್ತಿದೆ. ಯಾಕಂದ್ರೆ ಜನಗಳಿಗೆ ಸಮಯ ಕಡಿಮೆ ಇದೆ, ಜನಗಳಿಗೆ ನಾಲೆಡ್ಜ್ ಇಲ್ಲ. ನೀವು ಅದನ್ನ ಅಪ್ಲಿಕೇಶನ್ ಕೊಟ್ಟು ಬಹಳಷ್ಟು ಜನಕ್ಕೆ ಅಪ್ಲಿಕೇಶನ್ ಫಿಲ್ ಮಾಡೋದೇ ಬರಲ್ಲ, ಅದು ಓದೋದೇ ಬರಲ್ಲ, ಓದಿದ್ರು ಅದರ ಅರ್ಥಗಳು ಬರೋದಿಲ್ಲ. ಇಷ್ಟು ಕಾಂಪ್ಲಿಕೇಟೆಡ್ ಅನ್ನ ನೀವು ಮಾಡಿಕೊಂಡು ಈ ದೇಶದ ಜನ ಶತಮಾನಗಳಿಂದ ಇಲ್ಲೇ ಹುಟ್ಟಿ ಬೆಳೆದು ಒಂದು ಬಾಂಬೆ ನೋಡಿರಲ್ಲ ಎಷ್ಟೋ ಜನ, ಡೆಲ್ಲಿ ನೋಡಿರೋದಿಲ್ಲ, ಕರ್ನಾಟಕದಲ್ಲೇ ತಗೊಳೋದಾದ್ರೆ ಎಷ್ಟೋ ಜನ ಇನ್ನು ಬೆಂಗಳೂರೇ ನೋಡಿಲ್ಲ ಸರಿಯಾಗಿ, ಅಥವಾ ಮೈಸೂರು ನೋಡಿಲ್ಲ, ಮಂಗಳೂರು ನೋಡಿಲ್ಲ. ಅಂದ್ರೆ ಅವ್ರ ಊರಲ್ಲಿ ಹುಟ್ಟಿ ಅಲ್ಲೇ ಇದ್ದಾರೆ. ಅಂತವ್ರನ್ನೆಲ್ಲ ನೀವು ಮತ್ತೆ ನೀವು ಈ ದೇಶದ ಪ್ರಜೆನ, ನಿಮ್ ತಾತ ಏನ್ ಮಾಡ್ತಾ ಇದ್ದ, ನಿಮ್ಮ ಅಜ್ಜ ಏನ್ ಮಾಡ್ತಾ ಇದ್ರು, ಇದೆಲ್ಲ ಕೇಳುವ ಅವಶ್ಯಕತೆಯೇ ಇಲ್ಲ. ಸಹಜವಾಗಿ ನಡೆಯುತ್ತೆ. ಹಾಗೆಲ್ಲ ಕೇಳಬೇಕು ಅಂದಾಗ ನೀವು ಅಲ್ಲಿನ ಸ್ಥಳೀಯ ಆಡಳಿತಗಳು ನೋಡ್ಕೊಳ್ಳುತ್ತೆ. ಎಲ್ಲೋ ಡೆಲ್ಲಿಯಲ್ಲಿ ಕೂತ್ಕೊಂಡು, ಬೆಂಗಳೂರಲ್ಲಿ ಕೂತ್ಕೊಂಡು ನಾವೆಲ್ಲ ಮಾನಿಟರಿಂಗ್ ಮಾಡ್ತೀವಿ ಅಂದ್ರೆ ಅದು ಅಸಾಧ್ಯ ಭಾರತದಂತ ದೇಶದಲ್ಲಿ. ಅದರಿಂದ SIR ಗೊಂದಲಗಳು ಮುಂದುವರಿತಾ ಇದೆ. ಈ ಮುಂದಿನ SIR ಅಲ್ಲಾದ್ರೂ ಅತ್ಯಂತ ಸರಳೀಕೃತಗೊಳಿಸೋದಲ್ಲದೆ
ಕಳ್ಳರು, ಸುಳ್ಳು, ಭ್ರಷ್ಟರು, ಅಕ್ರಮ ವಲಸಿಗಾರರು, ಡಬಲ್ ಇದರದ್ದೆಲ್ಲ ಯಾರು ಮಾಡ್ತಾರಲ್ಲ ಅವ್ರ ಮೇಲೆ ನಿಗಾ ಇಟ್ಟು ಅದನ್ನ ತಿದ್ದುಪಡಿ ಮಾಡಿ ಹೊರತು ಸಾಮಾನ್ಯ ಜನಕ್ಕೆ ಮತ್ತೆ ಮತ್ತೆ ಹಿಂಸೆ ಕೊಡಬೇಡಿ. ಅದು ಈ ದೇಶದ ಒಟ್ಟಾರೆ ನಂಬಿಕೆಯನ್ನ, ವ್ಯವಸ್ಥೆಯನ್ನ, ಇದ್ರ ಮೇಲಿರುವ ಅಭಿಮಾನವನ್ನ ಕಡಿಮೆ ಮಾಡುತ್ತೆ. ಆ ಬಗ್ಗೆ ಎಲ್ಲರೂ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀನಿ. ನಮಸ್ಕಾರ.